ಮೊನ್ನೆ ಜೆ ನಗರದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಾ ಇದ್ರೆ ಕಲ್ಲೆಸೆತಾರೆ. ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಅವ್ರು ಯಾರೋ ಚಿಕ್ಕ ಹುಡುಗರು ಎಸ್ತರು, ತನಿಖೆ ಮಾಡ್ತೀವಿ. ಯಲ್ಲಾಪುರದಲ್ಲಿ ಒಂದು ಹಿಂದೂ ಮಹಿಳೆಯನ್ನ ಕೊಲ್ತಾನೆ. ಈ ರೀತಿಯ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಯಾಕೆ? ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಸತ್ತೋಗಿದೆ. ಯಾರ ಮೇಲೆ ಕಂಟ್ರೋಲ್ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ, ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವಂಥದ್ದನ್ನು ಮಾಡ್ತಾರೆ. ನಾನು ಪವನ್ ನೆಜ್ಜೂರದ್ದು ಮೊನ್ನೆ ಹೇಳಿದೆ. ಇವತ್ತು ಅದನ್ನು ಹರ್ಷಪ್ ಮಾಡುವಂಥ, ಅದನ್ನು ಏನಾದರೂ ಮಾಡಿ ಮುಚ್ಚಿ ಹಾಕುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಪವನ್ ನೆಜ್ಜೂರ್ ಕೇಸನ್ನು. ಮತ್ತೆ ಹುಬ್ಳಿಯಲ್ಲಿ ಹೊಸ ಪ್ರಕರಣ ನಡೆದಿದೆ. ಒಬ್ಬ ಸರ್ಕಾರದ ಕೆಲಸ ಮಾಡಕ್ಕೆ ಹೋದಂಥ, SIRನ ಪ್ರೀ ಮ್ಯಾಚಿಂಗ್ಗೆ ಹೋದಂಥ ದಲಿತ ಮಹಿಳೆಯ ಮೇಲೆ ಈ ರೀತಿ ವಿವಸ್ತ್ರಗೊಳಿಸಿ ಅತ್ಯಾಚಾರ ರೀತಿಯಲ್ಲಿ ಮಾಡಿರುವಂಥದ್ದು, ದೌರ್ಜನ್ಯ ಮಾಡಿರುವಂಥದ್ದು ಇವತ್ತು ಖಂಡನೀಯ ಇದೆ. ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಸರ್ಕಲ್ ಇನ್ಸ್ಪೆಕ್ಟರನ್ನ, SIಯನ್ನ, ಅವರನ್ನು ಕರ್ಕೊಂಡು ಹೋದಂಥ ಪೊಲೀಸ್ ವ್ಯಾನಲ್ಲಿದ್ದಂಥ ಎಲ್ಲ ಪೊಲೀಸರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು. 3 ಕೇಸ್ ಇಲ್ಲಿ ದಾಖಲಾಗಬೇಕು. ಒಂದು, SIRಗೆ ವಿರೋಧ ಮಾಡಿರುವಂಥದ್ದು, ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿರುವಂಥದ್ದು. ಎರಡನೇದು, ದಲಿತರ ಮೇಲೆ ದೌರ್ಜನ್ಯ, ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ. ಮೂರನೇದು, ಅವಳನ್ನು ವಿವಸ್ತ್ರಗೊಳಿಸಿರುವಂಥದ್ದು. ಈ 3 ಕೇಸನ್ನು ತಕ್ಷಣ ದಾಖಲು ಮಾಡಬೇಕು. ಆ ಪೊಲೀಸ್ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟ್ರು ಯಾರು ಕಾಂಗ್ರೆಸ್ಸಿನ ಚಮಚ ಚೇಲ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು 4 FIR ಮಾಡ್ತಾರೆ. ಪರಿಶೀಲನೆ ಮಾಡಬೇಕಲ್ಲ. ಪೊಲೀಸರದ್ದು ಏನು ಕೆಲಸ? ಏನು ಕಾಂಗ್ರೆಸ್ ಹೇಳುತ್ತೆ ಅದನ್ನು ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಆಗಿದೆಯಾ? ಹೆಂಗೆ ನೀವು 4 FIR ಹಾಕ್ತೀರಿ? ಅವ್ರು ಮಾಡಿರುವಂಥ ತಪ್ಪೇನು? BLO ಒಬ್ಬ ಆಫೀಸರು, ಕುಲಕರ್ಣಿ ಅಥವಾ BLA 2 ಮರ್ಯಾದಾಸಲ್ಲಿ ಹೋಗಿ ನಿಂತರೆ ಅವ್ರ ಜೊತೆ ನಿಂತ್ಕೊಳ್ಳೋದು ತಪ್ಪ? ಯಾವ ತಪ್ಪು ಮಾಡಿದ್ರಿ ಅಂತ ಹೇಳಿ ಅವರನ್ನು ನೀವು ಅರೆಸ್ಟ್ ಮಾಡಿದ್ರಿ, 4 FIR ಮಾಡಿದ್ರಿ. ನಮ್ಮವರು ಪೊಲೀಸ್ ಕೇಸ್ ಕೊಟ್ಟರೆ FIR ಮಾಡಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಹುಬ್ಳಿ ಧಾರವಾಡದ ಕಮಿಷನರ್ ಅವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಈ 3 ಕೇಸ್ಗಳನ್ನು ದಾಖಲು ಮಾಡಬೇಕು. SIRಗೆ ಪ್ರೀ ಮ್ಯಾಚಿಂಗ್ಗೆ ವಿರೋಧ ಮಾಡಿರುವಂಥದ್ದು, ದಲಿತರ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು ಮತ್ತು ವಿವಸ್ತ್ರಗೊಳಿಸುವಂಥದ್ದು, ಪರಿಷ್ಠ ಜಾತಿಯ ಮೇಲೆ ದೌರ್ಜನ್ಯ ಮಾಡಿರುವಂಥ ಈ ಎಲ್ಲ ಕೇಸ್ಗಳನ್ನು ತಕ್ಷಣ ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಆ ಸುಜಾತ ಯಾರು ಸುಳ್ಳು ದಾಖಲೆ ಕೊಟ್ಟು, ಸುಳ್ಳು ಮಾಹಿತಿ ಕೊಟ್ಟು FIR ಹಾಕ್ಸಿದಾಳೆ, ತಕ್ಷಣ ಅವಳನ್ನು ಅರೆಸ್ಟ್ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಮಹಿಳಾ ಆಯೋಗದಿಂದ ತಾನೇ ಆಕೆ ಬಟ್ಟೆಯನ್ನು ವ್ಯವಸ್ಥೆಗೊಳಿಸಿಕೊಂಡು ಮತ್ತೆ ತಾನೇ ಪೊಲೀಸರನ್ನು ಕಚ್ಚಿದ್ದಾರೆ. ಯಾರಾದರೂ ಇದನ್ನು ಮಾಡಕ್ಕೆ ಸಾಧ್ಯನಾ? ನಿಮ್ಮ SP ಪವನ್ ನೆಜ್ಜೂರು ಅವರು ಅಲ್ಲಿ ಸ್ಪಾಟಲ್ಲಿ ಇಲ್ಲ ಅಂತ ಹೇಳಿ ಮಂತ್ರಿಗಳು ಹೇಳಿದರು. ನೀವು ಮೀಡಿಯಾದವರು ತೋರಿಸಿದ್ರೆ ಅವರು ಸ್ಪಾಟಲ್ಲಿ ಇದ್ರು ಅಂತ ಹೇಳಿ. ಸ್ಪಾಟಲ್ಲಿ ಇಲ್ಲ ಅಂತ ಹೇಳಿ ಅವರ ಮೇಲೆ ಏನು ಆರೋಪ ಮಾಡಿದ್ರು? ಅವನು ಕುಡಿದು ಮಲಗಿದ್ದ ಅಂತ ಹೇಳಿದ್ರು. ಎಂಥ ಆರೋಪ! ಒಬ್ಬ SP ಮೊದಲ ದಿನ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ, ಚಾರ್ಜ್ ತೊಗೊಂಡಿದ್ದಾರೆ, ಫಸ್ಟ್ ಡೇ ಅವ್ರದ್ದು, ಇನ್ನೂ 3-4 ಗಂಟೆ ಆಗಿಲ್ಲ, ಕೇಸ್ ನಡೆಯುತ್ತೆ, ಈ ರೀತಿಯ ಘಟನೆ ನಡೆಯುತ್ತೆ. ಯಾವುದಾದ್ರೂ ಒಬ್ಬ SP ಮೊದಲ ಬಾರಿ ಜಾಯಿನ್ ಆದವರು ಅಲ್ಲಿ ಹೋಗ್ತಾರಾ ಇಲ್ವೋ? ಅಂದರೆ ನಿಮ್ಮ ಭರತ್ ರೆಡ್ಡಿಯನ್ನ, ನಾರಾ ಭರತ್ ರೆಡ್ಡಿಯನ್ನ ರಕ್ಷಣೆ ಮಾಡೋದಕ್ಕಾಗಿ ನೀವು ನಿಮ್ಮ SPಯನ್ನ ಅವನು ಕುಡಿದು ಮಲಗಿದ ಅಂತ ಹೇಳಿದ್ರಿ. ಇವತ್ತು ಆ ಸುಜಾತನನ್ನ, ನಿಮ್ಮ ಎಕ್ಸ್ ಕಾರ್ಪೊರೇಟರನ್ನ ರಕ್ಷಣೆ ಮಾಡೋದಕ್ಕಾಗಿ ಇವಳೇ ಬಟ್ಟೆ ಕಿತ್ಕೊಂಡ್ಲು, ಇವಳೇ ಆ ಥರ ಮಾಡಿದ್ಲು ಅಂತ ಹೇಳಿ ನೀವು ಹೇಳ್ತೀರಿ. ಅಂದರೆ ಮಹಿಳೆಯರ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಅನ್ನೋದಕ್ಕಿದ ಅರ್ಥ. ನಿಮ್ಮ ಸುಪರ್ದಿಯಲ್ಲಿದ್ದಾಗ ಅವಳು ಬಟ್ಟೆ ಬಿಚ್ಕೊಳ್ಳೋಕೆ ಹೆಂಗೆ ಸಾಧ್ಯ? ನೀವು ರಕ್ಷಣೆ ಕೊಡಬೇಕಲ್ಲ, ನೀವು ಸರಿ ಮಾಡಬೇಕು. ನಿಮ್ಮ ಸುಪರ್ದಿಯಲ್ಲಿದ್ಲು ಅವಳು. ಸುಜಾತ ಯಾರ ಜೊತೆ ಇದ್ರು?
ಪೊಲೀಸರ ಜೊತೆ ಇದ್ರು, ಪೊಲೀಸ್ ವ್ಯಾನಲ್ಲಿ ಇದ್ಲು, ಬಟ್ಟೆ ಬಿಚ್ಕೊಳಕ್ಕೆ ಹೆಂಗ್ ಸಾಧ್ಯ? ನೀವು ಅವಳ ಕೈ ಹಿಡ್ಕೊಂಡಿರ್ತೀರಿ, ಹೆಂಗ್ ಸಾಧ್ಯ? ಅಂದ್ರೆ ನೀವು ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋಕ್ಕೆ ಏನು ಬೇಕಾದ್ರೂ ಹೇಳ್ತೀರಿ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಕ್ಕೆ ನೀವು ಏನು ಬೇಕಾದ್ರೂ ಹೇಳ್ತೀರಿ. ಏನು ಸರ್ಕಾರ ಇದು? ನ್ಯಾಯಯುತವಾಗಿ ನಡ್ಕೊಳ್ಳೋದನ್ನು ಕಲಿಯಿರಿ.